ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕುಂಭರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 28/6/2026 ಭಾನುವಾರ, ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭಯೋಗ ಹಾಗೂ ಶುಕ್ಲಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಭಾನುವಾರ ಚತುರ್ದಶಿ ತಿಥಿಯ ಶಿವಾನುಗ್ರಹ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಮತ್ತು ಜವಾಬ್ದಾರಿಯ ಶಕ್ತಿ, ಶುಭಯೋಗದ ಮಂಗಳಕರ ಫಲಗಳು ಹಾಗೂ ಶುಕ್ಲಯೋಗದ ಅಭಿವೃದ್ಧಿದಾಯಕ ಪ್ರಭಾವ ನಿಮ್ಮ ಜೀವನದಲ್ಲಿ ಹೊಸ ಚಿಂತನೆಗಳನ್ನು ಮೂಡಿಸ್ತದೆ, ಉತ್ತಮ ಅವಕಾಶಗಳನ್ನು ಮತ್ತು ಪ್ರಗತಿಯನ್ನು ತರುತ್ತದೆ. ಈ ದಿನ ನಿಮ್ಮ ದೂರದೃಷ್ಟಿ ಮತ್ತು ವಿವೇಕ ಯಶಸ್ಸಿನ ಕೀಲಿಕೈ ಆಗಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕುಂಭರಾಶಿ ಅಧಿಪತಿಯಾದಂಥ ಶನಿಗ್ರಹ ಹಾಗೂ ಸೂರ್ಯ, ದಿನಾಧಿಪತಿಯಾದಂಥ ಸೂರ್ಯ, ಈ ಶನಿಗ್ರಹದ ಶಿಸ್ತು ಮತ್ತು ಸೂರ್ಯನ ಆತ್ಮವಿಶ್ವಾಸ ಒಂದಾಗಿ ನಿಮ್ಮಲ್ಲಿ ಕಾರ್ಯನಿಷ್ಠೆ, ಜವಾಬ್ದಾರಿ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಹೆಚ್ಚಿಸುತ್ತವೆ. ಈ ದಿನ ಹೊಸ ಆಲೋಚನೆಗಳಿಂದ ಲಾಭ ಉಂಟಾಗ್ತದೆ. ವೃತ್ತಿಪರ ಬೆಳವಣಿಗೆ, ಹಿರಿಯರ ಬೆಂಬಲ ದೊರೆಯುತ್ತದೆ. ನಿಮ್ಮ ವಿಶಿಷ್ಟ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದರೆ ಉತ್ತಮ ಫಲ ದೊರೆಯಬಹುದು. ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯಂತ ಶುಭವಾದಂಥ ದಿನ. ಅಡಚಣೆಗಳ ನಿವಾರಣೆ ಉಂಟಾಗುವಂಥದ್ದು, ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಲಭ್ಯವಾಗುವಂಥದ್ದು ಆಗ್ತದೆ. ಈ ದಿನ ಶಿವನಿಗೆ ಅಭಿಷೇಕ ಅಥವಾ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು ಶುಭಕರ. ಧ್ಯಾನ ಮತ್ತು ಜಪದಿಂದ ಮನೋಬಲ ಹೆಚ್ಚಾಗುತ್ತದೆ. ಜ್ಯೇಷ್ಠ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿಯುತ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆದರೆ ಅತಿಯಾದ ಹಠ ಅಥವಾ ದೂರದೃಷ್ಟಿ ಇಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಬಿಟ್ಟು ಬಿಡಿ. ಶುಭಯೋಗದ ಪ್ರಭಾವ ಇರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗುವಂಥದ್ದು, ಕುಟುಂಬದಲ್ಲಿ ಸಂತೋಷ ಉಂಟಾಗುವಂಥದ್ದು, ಹೊಸ ಅವಕಾಶಗಳ ಸೃಷ್ಟಿ ಉಂಟಾಗುವಂಥದ್ದು. ಈ ದಿನ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳಬಹುದು. ನಿರೀಕ್ಷಿತ ವ್ಯಕ್ತಿಗಳಿಂದ ಸಹಕಾರ ದೊರೆಯಬಹುದು. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಹೆಚ್ಚಾಗಬಹುದು. ಹೊಸ ಯೋಜನೆಗಳಿಂದ ಅನುಕೂಲ ಉಂಟಾಗಬಹುದು. ಆರ್ಥಿಕ ಪ್ರಗತಿಗೆ ಲಾಭ ಉಂಟಾಗಬಹುದು. ವಿಶೇಷವಾದ ಫಲವನ್ನು ನೋಡೋದಾದರೆ, ಇಂದು ಕೈಗೊಳ್ಳುವ ಪ್ರಯತ್ನಗಳು ದೀರ್ಘಕಾಲದ ಲಾಭಕ್ಕೆ ಕಾರಣವಾಗಬಹುದು. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಯೂಟ್ಯೂಬರ್ಗಳು, ವಿಜ್ಞಾನಿಗಳು, ತಾಂತ್ರಿಕ ತಜ್ಞರು, ಸಂಶೋಧಕರು ಹಾಗೂ ಸಮಾಜ ಸೇವಕರಿಗೆ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ. ಈ ದಿನ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗುತ್ತೆ. ಹೊಸ ಗ್ರಾಹಕರು ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ತಂತ್ರಜ್ಞಾನ, ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಈ ದಿನ ಹಣಕಾಸಿನಲ್ಲಿ ಉಳಿತಾಯ ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಅನುಕೂಲ ಉಂಟಾಗ್ತದೆ. ಧನಾಗಮನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗುತ್ತೆ. ಸ್ನೇಹಿತರ ಬೆಂಬಲ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ನಿದ್ರೆಯ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಡಿ. ಯಾರು ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳಲ್ಲಿ ನಿರತರಾಗಿರುತ್ತಾರೆ ಅವರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ, ಚಂದ್ರಶೇಖರನಿಗೆ, ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು. ಈ ಚತುರ್ದಶಿ ತಿಥಿಯ ಶಿವಾನುಗ್ರಹ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವದ ಶಕ್ತಿ, ಶುಭಯೋಗದ ಮಂಗಳಕರ ಫಲಗಳು ಮತ್ತು ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವದಿಂದ ಇಂದು ಕುಂಭರಾಶಿಯವರಿಗೆ ಕಾರ್ಯಸಿದ್ಧಿ, ಆರ್ಥಿಕ ಅನುಕೂಲ, ಕುಟುಂಬದ ಸಂತೋಷ ಮತ್ತು ಸಮಾಜದಲ್ಲಿ ಗೌರವ ದೊರೆಯುವ ಶುಭ ದಿನ ಇದಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.